ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಅಂದ್ರೆ ನೆನಪಾಗೋದು ಸಾಟರ್ಡೆ ಎಪಿಸೋಡ್. ಏನಕ್ಕೆ ಕಿಚ್ಚನ ಜೊತೆ ವಾರದ ಕಥೆ ಇರುತ್ತೆ. ಈ ವಾರದಲ್ಲೆಲ್ಲ ಏನೆಲ್ಲ ಆಗಿರುತ್ತೋ ಆ ಎಪಿಸೋಡ್ ಅಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ಮೆಸೇಜ್ ಬರುತ್ತೆ, ಒಂದು ಇದಾಗುತ್ತೆ. ಆದ ಕಾರಣ ತುಂಬಾ ಜನ ಕಾಯ್ತಾ ಇರ್ತೀವಿ. ಯಾರಾದ್ರೆ ಕಿಚ್ಚ ಸರ್ ಗುಮ್ತಾರೆ, ಯಾರಿಗಾದ್ರೂ ಬೈತಾರೆ, ಯಾರು ಮೆಚ್ಕೊಂತಾರೆ, ಯಾರಿಗೆ ಕಿಚ್ಚನ ಚಪ್ಪಾಳ ಸಿಗುತ್ತೆ ಅಂತ ತುಂಬಾ ಜನ ಕಾಯ್ತಾ ಇರ್ತೀವಿ. ಈಗ ಟೈಮ್ ಬಂದಿದೆ. ಸೀಸನ್ 11 ಮೊದಲ ಸಾಟರ್ಡೆ ಕಿಚ್ಚನ ಜೊತೆ ವಾರದ ಕತೆ ಶುರುವಾಗುತ್ತೆ. ಮತ್ತೆ ಆ ಕಥೆಯಲ್ಲಿ ಆ ವಾರದ ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಕಿಚ್ಚ ಸರ್ ಕ್ಲಾಸ್ ತಗೊಂಡ್ರು, ಯಾರಿಗೆಲ್ಲ ಬೈದ್ರು, ಮತ್ತೆ ಕಿಚ್ಚನ ಚಪ್ಪಾಳೆ ಯಾರಿಗೆಲ್ಲ ಸಿಕ್ತ ಅಂತ ಈ ಒಂದೇ ವಿಡಿಯೋದಲ್ಲಿ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಕಿಚ್ಚ ಸರ್ ಈ ಎಪಿಸೋಡ್ ಅಲ್ಲಿ ಈ ವಾರದ ಪಂಚಾಯಿತಿಯಲ್ಲಿ ಮೊದಲ ಸಲ ಮನೆ ಮಂದಿಗೆಲ್ಲ ಸಖತ್ತಾಗಿ ಬೈದಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಸಿಗ್ತಾ ಇದೆ. ಕಾರಣ ಏನಂದ್ರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ರೂಲ್ಸ್ ಯಾರು ಫಾಲೋ ಮಾಡ್ತಾ ಇಲ್ಲ. ಗೇಮ್ ಆಡ್ಬೇಕಾದ್ರೆ ಆಗ್ಲಿ, ಮನೆ ರೂಲ್ಸ್ ಆಗ್ಲಿ, ಪ್ರತಿಯೊಂದನ್ನು ಬಂದಾಗ ಎಲ್ಲನೂ ರೂಲ್ಸ್ ಈ ರೀತಿ ಈ ಎಪಿಸೋಡ್ಸ್ ಎಲ್ಲ ನೋಡಿರ್ತೀರಾ, ಈ ಹಿಂದಿ ಸೀಸನ್ ಎಲ್ಲ ನೋಡಿರ್ತೀರಾ. ಆದ್ರೂ ಬಂದು ಈ ರೀತಿ ಎಲ್ಲ ಕಿತ್ತಾಡ್ತಿರಲ್ಲ, ಈ ರೀತಿ ಎಲ್ಲ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಿರಲ್ಲ ಅಂತ ಹೇಳಿ ಕಿಚ್ಚ ಸರ್ ಎಲ್ಲರಿಗೂ ಬೈದಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ವಿಶೇಷವಾಗಿ ಇಲ್ಲಿ ಜಗ್ಗು ದಾದಾ, ಜಗ್ಗುಬಾಯಿ, ಜಗದೀಶ್ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಏನಕ್ಕಂದ್ರೆ ಒಂದು ವಿಶೇಷವಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೆಣ್ಮಕ್ಳ ಬಗ್ಗೆ ನೀವ್ ಯಾವ ಸೀಮೆ ಹೆಂಗ್ಸು ಅಂತ ಒಂದು ಮಾತು ಬರುತ್ತೆ. ಆ ಕಾರಣಕ್ಕನೆ ಸಖತ್ತಾಗಿ ಬೈದಿದ್ದಾರೆ ಕಿಚ್ಚ ಸರ್ ಅಂತ ಹೇಳಿ ಒಂದು ಮಾಹಿತಿ ಇದೆ. ಇನ್ನೊಂದು, ಅವರು ಸ್ವರ್ಗ ನಿವಾಸಿಗಳಾಗಿದ್ದಾಗ ನರಕ ನಿವಾಸಿಗಳ ತುಂಬಾ ಹೆಲ್ಪ್ ಮಾಡ್ತಾರೆ, ರೂಲ್ಸ್ ಎಲ್ಲ ಗೊತ್ತಿರುತ್ತೆ, ಇದೇ ರೂಲ್ಸ್ ಫಾಲೋ ಮಾಡ್ಬೇಕಂತ ಮಾಡಿದ್ರೆ ತಪ್ಪು ಅಂತ ಹೇಳಿ ಕಿಚ್ಚ ಸರ್ ತುಂಬಾನೇ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಜಗದೀಶ್ ಅವರಿಗೆ. ಅದಾದ್ಮೇಲೆ ಬಿಗ್ ಬಾಸ್ ಮೇಲೆಲ್ಲ ಅದು ಮಾಡಿದ್ದು, ಬಟ್ ಪ್ರ್ಯಾಂಕ್ ಅಂತ ಮಾಡಿದ್ರು ಆ ರೀತಿ ಒಂದು ವರ್ಡ್ಸ್ ಬಂದಾಗ, ಆ ರೀತಿ ಒಂದು ಪದಗಳ ಬಂದಾಗ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಇನ್ನೊಬ್ರು ಬಂದ್ಬಿಟ್ಟು ರಂಜಿತ್ ಅವರಿಗೆ ಮತ್ತು ಜಗದೀಶ್ ಅವರಿಗೆ ಒಂದು ಕಾನ್ವರ್ಸೇಷನ್ ಆದಾಗ ಆ ಕಾನ್ವರ್ಸೇಷನ್ ಅಲ್ಲಿ ಅವರು ಚಪ್ಪಲಿ ತೋರಿಸ್ತಾರೆ ಜಗದೀಶ್ ಅವರಿಗೆ. ಆದ ಕಾರಣ ಆ ಚಪ್ಪಲಿ ತೋರಿಸಿದಕ್ಕೆ ಒಬ್ಬ ವ್ಯಕ್ತಿಗೆ ವಯಸ್ಸಿಗೆ ಮಾತು ಕೊಡ್ಬೇಕಾಗುತ್ತೆ. ಅವರು ಟೆಂಪರ್ ಆಗಿ ಮಾತಾಡ್ತಾರೆ ಅಂದ್ರೆ ನೀವು ಟೆಂಪರ್ ಆಗಿ ಮಾತಾಡ್ತಿದ್ರೆ ಅವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ ಇರುತ್ತೆ. ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದಾನೆ, ಒಬ್ಬ ಮಾಡ್ತಾ ಇದ್ದಾನೆ ಅಂದ್ರೆ ನಾವು ಆಲೋಚನೆ ಮಾಡಿ ಕಾಮನ್ ಸೆನ್ಸ್ ಇಂದ ಮಾತಾಡ್ಬೇಕಂತೇಳಿ ಅವ್ರಿಗೂ ಕ್ಲಾಸ್ ತಗೊಂಡಿದ್ದಾರೆ. ಇನ್ನೊಂದು, ಮೆಚ್ಚುಗೆ ಪಡೆದಿರೋ ಮಾತ್ರ ಧನರಾಜ್ ಅವ್ರು ಮೆಚ್ಚುಗೆ ಪಡೆದಿದ್ದಾರೆ. 2-3 ದಿನ ಲೋ ಆಗಿದ್ರು ಪರವಾಗಿಲ್ಲ. ಅದಾದ್ಮೇಲೆ ಜಗದೀಶ್ ಅವ್ರು ಕೊಟ್ಟಿರೋ ಒಂದು ಇದಕ್ಕೆ ಟಕ್ಕರ್ ಕೊಟ್ಟು ಅವ್ರಿಗೆ ರಿಪ್ಲೈ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿ ಆಮೇಲೆ ಒಂದಾಗಿ ಈಗ ರೀಸೆಂಟ್ ಆಗಿ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಾ ಇದಾರೆ, ಕಾಮಿಡಿ ಮಾಡ್ತಾ ಇದಾರೆ ಅಂತ ಹೇಳಿ ಕಿಚ್ಚ ಸರ್ಗೆ ಮೆಚ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಬಟ್ ತುಂಬಾ ಚೆನ್ನಾಗಿ ಧನರಾಜ್ ಅವರು ಎಲ್ಲ ಏನ್ ಮಾಡಿದಾರೆ ಅಂತ ಹೇಳಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೆ ಯಾರು ಯಾವಾಗ ಮೆಚ್ಕೊಂತಾರ ಅಂತ ಹೇಳಕ್ ಆಗಲ್ಲ, ಬಟ್ ಅವ್ರು ಮೆಚ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ವಿಶೇಷವಾಗಿ ಒಂದು ಕಿಚ್ಚನ ಚಪ್ಪಾಳೆ ಅಂತ ಬಂದಾಗ ಉಗ್ರ ಮಂಜು ಅವರಿಗೆ ಸಿಕ್ಕಿದೆ ಅಂತ ಹೇಳಿ ಒಂದು ಅನ್ಅಫಿಷಿಯಲ್ ಮಾಹಿತಿ ಇದೆ ಗುರು. ಖಂಡಿತವಾಗ್ಲೂ ಅವರಿಗೆ ಸಿಕ್ಕಿದೆ ಅಂತ ಹೇಳಕ್ಕೂ ಆಗಲ್ಲ, ಬಟ್ ಅವ್ರ ಹೆಸರು ಬಂದಿದೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಏನಕ್ಕಂದ್ರೆ ಅವರು ಟಾಸ್ಕ್ ಗೆದ್ದಿದ್ದಾರೆ, ಮನೆಯಲ್ಲಿ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಎಲ್ಲಿ ರೂಲ್ಸ್ ಬ್ರೇಕ್ ಮಾಡಿಲ್ಲ, ಕಾಮಿಡಿನೂ ಮಾಡಿದ್ದಾರೆ, ಫನ್ನು ಮಾಡಿದ್ದಾರೆ, ಟಾಸ್ಕ್ ಆಡಿದ್ದಾರೆ, ಆಮೇಲೆ ನಾಮಿನೇಷನ್ ಸೇವ್ ಆಗಿದ್ದಾರೆ ವಿಶೇಷವಾಗಿ. ಆದ್ರಿಂದ ಈ ಎಲ್ಲಾನ ಕಂಪೇರ್ ಮಾಡಿ ಕಿಚ್ಚ ಸರ್ ಅವರು ಉಗ್ರ ಮಂಜು ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಇದೆ. ಇಲ್ಲಿ ಇನ್ನು ನಿಮ್ಮ ಪ್ರಕಾರ ಈ ಕಿಚ್ಚ ಸಾರು ಯಾರಿಗೆಲ್ಲ ಕ್ಲಾಸ್ ತಗೋಬೇಕು, ಯಾರಿಗೆಲ್ಲ ಬೈಬೇಕಂತ ಕಮೆಂಟ್ ಮಾಡಿ. ವಿಶೇಷವಾಗಿ 3 ಜನಕ್ಕೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿದೆ. ಮೊದಲನೇದಾಗಿ ಇಷ್ಟೆಲ್ಲ ನಡೆದಿದೆ. ಇನ್ನೂ ಒಂದು ಅಪ್ಡೇಟ್ ಸಿಗುತ್ತೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.